ಹಿಂದೂಗಳ ಆಧ್ಯಾತ್ಮಿಕ ಹಬ್ಬ ಪ್ರಯಾಗ್ರಾಜ್ನಲ್ಲಿ ಸಿಕ್ಕಾಪಟ್ಟೆ ಮೆರುಗು ನೀಡ್ತಾ ಇದೆ. ಕೋಟ್ಯಾಂತರ ಭಕ್ತರು ಈ ಒಂದು ಪ್ರಯಾಗ್ರಾಜ್ನತ್ತ ಬರ್ತಾ ಇರುವಂತದ್ದು. ಅದರಲ್ಲೂ ಇವತ್ತು ಮಕರ ಸಂಕ್ರಾಂತಿ ಹಬ್ಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಹೆಲಿಕಾಪ್ಟರ್ ಮೂಲಕ ಅವರನ್ನ ಮಾನಿಟರಿಂಗ್ ಮಾಡುವಂತ ಕೆಲಸ ಮಾಡ್ತಾ ಇದೆ. ಒಂದಷ್ಟು ವಿವಿಐಪಿಗಳು ಕೂಡ ಬಂದು ತ್ರಿವೇಣಿ ಸಂಗಮದಲ್ಲಿ ಇವತ್ತು ಶಾಹಿ ಸ್ನಾನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ವಿಶೇಷವಾದ ದಿನ, ಮಕರ ಸಂಕ್ರಾಂತಿ ಹಬ್ಬ. ಇಂದು ತ್ರಿವೇಣಿ ಸಂಗಮದಲ್ಲಿ ಗಂಗಾ, ಯಮುನಾ, ಅದೃಶ್ಯ, ಸರಸ್ವತಿ ಸಂಗಮಿಸುವಂತ ಆ ಮೂರು ನದಿಗಳ ಸಂಧಿಸುವಂತ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಅದನ್ನ ಶಾಹಿ ಸ್ನಾನ ಅಥವಾ ಅಮೃತ ಸ್ನಾನ ಅಂತಾರೆ. ಆ ಒಂದು ಸ್ನಾನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ, ಪಾಪ ಕಳೆಯುತ್ತೆ ಅನ್ನೋ ನಂಬಿಕೆ. ಹೀಗಾಗಿ ನೋಡಿ, ನೀವು ನೋಡ್ತಾ ಇರ್ಬೋದು, ಲಕ್ಷಾಂತರ ಮಂದಿ ಭಕ್ತರು ಇವತ್ತು ತ್ರಿವೇಣಿ ಸಂಗಮದತ್ತ ಬರ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಹದ್ದಿನ ಕಂಡುಹಿಡಿಯುವಂತ ಕೆಲಸವನ್ನ ಪೊಲೀಸ್ ಪಹರೆ ಕೂಡ ಮಾಡ್ತಾ ಇದೆ. ಈಗಾಗಲೇ ಪ್ರಯಾಗ್ರಾಜ್ನ ಜಿಲ್ಲಾಡಳಿತ ಈ ಡ್ರೋನ್ ಕ್ಯಾಮ್ರಾಗಳ ಮೂಲಕ ನೀವು ಒಂದು ವಿಶೇಷತೆಯನ್ನು ಗಮನಿಸಬಹುದು. ಈ ಒಂದು ಡ್ರೋನ್ ಕ್ಯಾಮ್ರಾ ಏನಿದೆ ಸುಮಾರು 50 ಮೀಟರ್ ಎತ್ತರದಲ್ಲಿದೆ. ಇದನ್ನು ಇನ್ನೂ ಕೂಡ 100 ಮೀಟರ್ ಎತ್ತರದವರೆಗೂ ಕೂಡ ಹೋಗಿ ಮಾನಿಟರಿಂಗ್ ಮಾಡುವಂತ ಕೆಪಾಸಿಟಿ ಇರುವಂಥ ಹೈ ಟೆಕ್ನಾಲಜಿ ಡ್ರೋನ್ ಕ್ಯಾಮ್ರಾಗಳು ಇವು. ಯಾಕಂದರೆ ಕೋಟ್ಯಾಂತರ ಭಕ್ತರು ಬರ್ತಾ ಇರ್ತಾರೆ. ಸುಮಾರು 45 ದಿನಗಳ ಕಾಲ ಈ ಒಂದು ಅತಿ ದೊಡ್ಡ ಉತ್ಸವ ಇದೆ. ಆ ಒಂದು ಸಂದರ್ಭದಲ್ಲಿ ಯಾವುದಾದ್ರು ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾನಿಟರಿಂಗ್ ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಒಬ್ಬ ವ್ಯಕ್ತಿ ಏನಾದರೂ ಅನುಮಾನಾಸ್ಪದ ಕೊಂಡುಬಿಟ್ರೆ ಅದೇ ವ್ಯಕ್ತಿಯನ್ನು ಸುಮಾರು 2 ಕಿಲೋಮೀಟರ್ವರೆಗೂ ಈ ಒಂದು ಕ್ಯಾಮ್ರಾದಲ್ಲಿ ಜೂಮ್ ಹಾಕಿ ನೋಡ್ಬೋದು. ಅಷ್ಟು ಸ್ಪಷ್ಟವಾಗಿ ಅವರ ಚಿತ್ರ ಗೊತ್ತಾಗುತ್ತೆ. ಅವರು ಎಲ್ಲೆಲ್ಲಿ ಹೋಗ್ತಾರೆ ಪ್ರತಿಯೊಂದು ಛಲವನ್ನು ಗಮನಿಸ್ಬೋದು. ನೀವು ಇಲ್ಲಿ ನಾನು ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ, ಯಾವ ರೀತಿ ಸ್ಪೆಷಾಲಿಟಿ ಇದೆ ಏನಂತ. जी वो भीड़ बहुत है, आपका कैसे ड्रोन काम करता है? सर ये ड्रोन हमारा जो है टीथर ड्रोन है. हम सर इंडोविंग्स प्राइवेट लिमिटेड नोएडा में हमारी कंपनी है जो सर्विलेंस ड्रोन बनाती है, बेसिकली डिफेंस कंपनीज के लिए, डिफेंस के लिए. सर ये हमारा टीथर ड्रोन है. ये कंटिन्यूअस 8 to 10 आवर्स इन एयर रह सकता है एक बार टेक ऑफ देने पे. इसके लिए हमें बैटरी की भी जरूरत नहीं, डायरेक्ट जनरेटर से डायरेक्ट सप्लाई दे रहे हैं. ये कंटिन्यूअस 8 आवर्स तक फ्लाई हो सकता है. इसमें सर इंफ्रारेड ट्रैकिंग है, डिस्टेंस का है, LRF है एंड लेट लॉन्ग पॉइंट. डिस्टेंस में मतलब कितना दूर तक जूम डाल करके चांसेस? टी-3 की ऐसे ड्रोन की लिमिट तो हाइट 1 किलोमीटर है, रेंज हाइट एंड रेंज डिस्टेंस में 10 किलोमीटर है अब. बट टी-3 के साथ में इसकी हाइट फिक्स है बिकॉज 100 मीटर वायर दिस इज. तो 100 मीटर वायर से हम इसको करीब 1.5 से 2 किलोमीटर तक एकदम क्लियर व्यू ले सकते हैं. मीन्स अगर कोई कार भी 2 किलोमीटर दूर खड़ी है तो उसका हम कार का नंबर प्लेट तक एकदम क्लियर देख सकते हैं. 90x का जूम इन है इसमें. एंड थर्मल में इसमें 11 मोड है. एक बार देख जी. ये नाइट विजन के थर्मल मोड है. ನೀವು ನೋಡ್ತಾ ಇರಬಹುದು, ये नाइट विजन है. ನೈಟ್ ವಿಷನ್ ಅಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ. ಮತ್ತೆ ಜೊತೆಗೆ मींस डे नाइट थर्मल एवरीथिंग कैमरा सब एक ही कैमरे में है. तीनों फीचर्स अलग अलग कुछ भी नहीं है. डे नाइट थर्मल इसमें पूरे 11 मोड्स हैं. ये ब्लैक हॉट और डे 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 का मोड देखो. और एक आदमी का टारगेट करो भैया. रुको सर, अभी तो ये हमारा डे कैमरा है. ये हम जैसे हम किसी ವಿಷ್ಣು ಇಲ್ಲಿ ತೋರಿಸಿ. ಈಗ ಯಾವ ರೀತಿ ಟಾರ್ಗೆಟ್ ಒಬ್ಬ ಈಗ ಅನುಮಾನಾಸ್ಪದ ಬಂದ್ರೆ ನೋಡಿ ಆ ರೀತಿ ಮಾರ್ಕ್ ಮಾಡ್ತಾರೆ. ಅವ್ರ ಬಗ್ಗೆ ಏನಾದರೂ ಅನುಮಾನಾಸ್ಪದ ಬಂದ್ರೆ, ಅವ್ರ ಬಿಹೇವ್ನಲ್ಲಿ ಏನಾದರೂ ಚೇಂಜಸ್ ಕಂಡು ಬಂದ್ರೆ ಅಂತಹ ವ್ಯಕ್ತಿ ಮೇಲೆ, ಯಾಕಂದ್ರೆ ಕಳ್ಳತನಗಳಾಗ್ತಾ ಇರ್ತವೆ, ಬೇರೆ ಬೇರೆ ಚಟುವಟಿಕೆಗಳು ಇಂತಹ ಸಂದರ್ಭದಲ್ಲಿ ಆಗ್ಬೋದು. ಯಾಕಂದ್ರೆ ಅತಿ ದೊಡ್ಡ ಉತ್ಸವ ನಡೀತಾ ಇದ್ರೆ ಕೋಟ್ಯಾಂತರ ಮಂದಿ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಏನಾದರೂ ಉಗ್ರರು ಯಾರಾದರೂ ಟಾರ್ಗೆಟ್ ಇಟ್ಟಿದ್ರೆ ಆ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ಕಂಡುಹಿಡೋದಕ್ಕಂತಾನೆ ಈ ಒಂದು ಕ್ಯಾಮ್ರಾಗಳನ್ನು ಬಳಸಲಾಗ್ತದೆ. ಸುಮಾರು 8 ಕ್ಯಾಮ್ರಾಗಳು ಈ ಕಂಪ್ಲೀಟ್ ಗಂಗಾ ಯಮುನಾ ಘಾಟ್ ಸುತ್ತಮುತ್ತ ಅಂದ್ರೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದ ಸುತ್ತಮುತ್ತ ಈ ಒಂದು ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು. ಅವುಗಳ ಮೂಲಕ ಮಾನಿಟರಿಂಗ್ ಮಾಡ್ತಾರೆ. ಯಾವುದೇ ಅನುಮಾನಾಸ್ಪದ ಬಂದರೂ ಅವ್ರನ್ನ ಕೂಡಲೇ ಪೊಲೀಸರು ಬಂಧಿಸುವಂತ ಕೆಲಸ ಮಾಡ್ತಾರೆ. ಸುಮಾರು 45,000 ಪೊಲೀಸರು ಇದಕ್ಕಂತಲೇ ನಿಯೋಜನೆ ಮಾಡಿರುವಂಥದ್ದು. ಈ ಒಂದು ಡ್ರೋನ್ ಕ್ಯಾಮ್ರಾಗಳೇ ಇವರಿಗೆ ಪ್ರಬಲ ಅಸ್ತ್ರವಾಗಿದ್ದಾವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನೋಡ್ಕೊಳ್ಳೋಕೆ ಈ ಒಂದು ಕ್ಯಾಮ್ರಾಗಳು, ಹೈ ಟೆಕ್ನಾಲಜಿ ಇರುವಂತಹ ಡ್ರೋನ್ ಕ್ಯಾಮ್ರಾಗಳು ಸಹಾಯಕಾರಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.